ಈಗ ಅವರು ಯಾಕೆ ಆ ಥರ ಒಂದು ಹೇಳಿಕೆ ಕೊಡ್ತಕ್ಕಂಥ ಉದ್ದೇಶ ನನಗೆ ನನ್ನ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಇವತ್ತು ಸೆನ್ಸಸ್ ಸಂಪೂರ್ಣವಾಗಿ ಹೊರಗಡೆ ಬಂದಂದರೆ ಈ ರಾಜ್ಯದಲ್ಲಿ ಯಾವ ಜನಾಂಗ ಯಾವ ಮಟ್ಟಕ್ಕಿದ್ದಾರೆ, ಅವರ ಜನಸಂಖ್ಯೆ ಎಷ್ಟು ಇದೆ, ಅವರ ಮತಸಂಖ್ಯೆ ಎಷ್ಟು ಇದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ. ಇಷ್ಟು ವರ್ಷ ನಾವೇ ಈ ರಾಜ್ಯದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿದೆ ಅಂತ ಹೇಳಿಕೊಂಡು ಸರ್ಕಾರಗಳನ್ನು ಎದುರಿಸ್ಕೊಂಡು ಎಲ್ಲ ಹಕ್ಕುಗಳನ್ನೇ ಇವತ್ತು ಎಜುಕೇಷನ್ ಫೀಲ್ಡ್ ಆಗಲಿ, ಮೆಡಿಕಲ್ ಫೀಲ್ಡ್ ಆಗಲಿ, ಇದೆಲ್ಲವನ್ನೇ ಕೂಡ ರಾಜ್ಯದಲ್ಲಿ ಕೈಗಾರಿಕೆ ಫೀಲ್ಡ್ ಆಗಲಿ, ಇದೆಲ್ಲವನ್ನೇ ಕೂಡ ಯಾರ ಕೈಯಲ್ಲಿದೆ? ಈಗ ಹಿಂದುಳಿದವರ ಕೈಯಲ್ಲಿ ಏನಿದೆ? ಹಾಗಾಗಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗ ಸ್ವತಂತ್ರ ಭಾರತದಲ್ಲಿ ಅತಂತ್ರವಾಗಿ ಬದುಕತಕ್ಕಂಥ ಒಂದು ಸಮುದಾಯ ಅಂದರೆ ಇವತ್ತು ಹಿಂದುಳಿದ ವರ್ಗ. ಇದು ಆಗಬಾರ್ದು ಅಂತಕ್ಕಂಥ ವಿಚಾರ ನಮ್ಮಲ್ಲಿದೆ. ಹಾಗಾಗಿ ನಾವು ಇದಕ್ಕೇನು ಮಾಡಬೇಕಾಗುತ್ತೆ, ಒಂದು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಇರತಕ್ಕಂಥ ಹೋರಾಟಗಳು ಆಗಬೇಕು. ಮುಖ್ಯಮಂತ್ರಿಗಳ ಹಿಂದೆ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾ ಇದ್ದರೂ ಕೂಡ ನಾಳೆ ಏನಾದರೂ ನಿಮ್ಮ ಒಪ್ಪಂದದ ಹಿನ್ನೆಲೆಯಲ್ಲಿ ನೀವು ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬಂದರೂ ಸಹ ಈ ಜಾತಿ ಸೆನ್ಸಸ್ಸನ್ನು ಜಾರಿಗೆ ತಂದಂದರೆ ಸುಮಾರು ಸುದೀರ್ಘವಾದ ಮುಖ್ಯಮಂತ್ರಿಗಳ ರಾಜಕೀಯ ಒಂದು ಬದುಕಿನಲ್ಲಿ ಇದೂ ಕೂಡ ಒಂದು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ತಮ್ಮ ಹೆಸರು ಇತಿಹಾಸಗಳಲ್ಲಿ ದಾಖಲಾಗಿರ್ತದೆ ಅಂತಕ್ಕಂಥದ್ದು ನಾವು ಹೇಳ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.